ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 2 ಕನಸು ಮತ್ತು ಸಂದೇಶ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಆಘಾತ, ಪೆಟ್ಟು, ಕೇಡು. ಆರಾಧಿಸು, ಪೂಜಿಸು, ಸ್ಮರಿಸು. ಆಹುತಿ, ಬಲಿ. ಉದ್ಯುಕ್ತ, ಪ್ರಯತ್ನಿಸು, ಸಿದ್ಧವಾಗು. ಕುಬ್ಜ, ಕುಳ್ಳ, ಸಣ್ಣವ. ಕೃತಜ್ಞತೆ, ಉಪಕಾರ, ಸ್ಮರಣೆ. ಕೃತ್ಯ, ಕೆಲಸ. ದಿಗಂತ, ಕ್ಷಿತಿಜ. ಧಿರಿಸು, ಉಡುಪು. ದಿಗ್ವಿಜಯ, ರಾಜ್ಯಗಳನ್ನು ಜಯಿಸುವುದು. ಧರಣಿ, ಭೂಮಿ. ನಿರ್ದಯಿ, ಕ್ರೂರಿ, ದಯೆ ಇಲ್ಲದವ. ನೀರವತೆ, ಮೌನ, ನಿಶ್ಶಬ್ದ. ಪವಾಡ ಸದೃಶ, ಆಶ್ಚರ್ಯಕರ ರೀತಿಯಲ್ಲಿ. ಬೀಭತ್ಸ, ಜಿಗುಪ್ಸೆ, ಅಸಹ್ಯ. ಭಾಸವಾಗು, ಕಾಣು, ತೋರು, ಅನ್ನಿಸುತ್ತದೆ. ಮರುಭೂಮಿ, ಮರಳು ತುಂಬಿದ ಭೂಮಿ. ಮೇಧಾವಿ, ಬುದ್ಧಿವಂತ. ವಿಭಜಿತ, ಬೇರೆಯಾದ, ವಿಂಗಡಿಸಿದ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಏಳುತ್ತಿದ್ದರು? ಉತ್ತರ: ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಏಳುತ್ತಿದ್ದರು. ಎರಡನೇ ಪ್ರಶ್ನೆ: ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಉತ್ತರ: ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಮರುಭೂಮಿ. ಮೂರನೆಯ ಪ್ರಶ್ನೆ: ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು? ಉತ್ತರ: ಕಲಾಂ ರವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಖಲೀಫಾ ಉಮರ್. ನಾಲ್ಕನೇ ಪ್ರಶ್ನೆ: ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಉತ್ತರ: ಅಶೋಕನು ಪ್ರತಿಪಾದಿಸಿದ ಧರ್ಮ ಅಹಿಂಸಾ ಧರ್ಮ. ಐದನೇ ಪ್ರಶ್ನೆ: ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ಉತ್ತರ: ಅಶೋಕನ ಪ್ರಕಾರ ಶಾಂತಿ, ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕಲಾಂ ಅವರಿಗೆ ನಿದ್ರೆಯಲ್ಲಿ ಯಾವ ಯಾವ ಯೋಚನೆಗಳು ಸುಳಿದಾಡಿದವು? ಉತ್ತರ: ಕಲಾಂ ಅವರಿಗೆ ನಿದ್ದೆಯಲ್ಲಿ ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರದಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ, ಹೀಗೆ ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಎರಡನೆಯ ಪ್ರಶ್ನೆ: ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು? ಉತ್ತರ: ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಒಂದು ಮರುಭೂಮಿಯಾಗಿತ್ತು. ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲಿ ಮೈಲಿಗಟ್ಟಲೆ ಮರಳು, ದೂರ ದಿಗಂತದವರೆಗೂ.
ಆಗಸದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. ಮೂರನೇ ಪ್ರಶ್ನೆ, ಕಳಿಂಗ ಯುದ್ಧದ ಪರಿಣಾಮವೇನು? ಉತ್ತರ, ಕಳಿಂಗ ಯುದ್ಧವು ಕಡಿಮೆ ಎಂದರೂ 3,00,000 ಜನರ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ನಾಲ್ಕನೇ ಪ್ರಶ್ನೆ, ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ? ಉತ್ತರ, ಕಲಾಂ ಅವರು ಕನಸಿನಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಆತನ ಮುಖ ಯಾಕೋ ಕಳೆಗುಂದಿತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡುಬರುತ್ತಿತ್ತು. ಐದನೇ ಪ್ರಶ್ನೆ, ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶ ನೀಡಿದನು? ಉತ್ತರ, ಕಲಾಂ ಅವರ ಕನಸಿನಲ್ಲಿ ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ನೀಡಿದನು. ಆರನೆಯ ಪ್ರಶ್ನೆ, ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು? ಉತ್ತರ, ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ ಎಂಬುದು ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶ. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಏನೆಂದು ಮಾತನಾಡಿದರು? ಉತ್ತರ, ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿಯವರು, ಸ್ನೇಹಿತರೆ, ನಮಗೆ ಕೇಳಿಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿ ನಿಯಾಮಕನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮಗೆಲ್ಲರಿಗೂ ವಿಶಿಷ್ಟವಾದುದನ್ನು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದರ ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಎರಡನೆಯ ಪ್ರಶ್ನೆ, ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು? ಉತ್ತರ, ಅಶೋಕ ಚಕ್ರವರ್ತಿ ಸಾರಿದ ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಅರಿಯಬೇಕು. ಗಾಂಧೀಜಿ ಹೇಳಿದಂತೆ ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಬಾಳಬೇಕು. ದೈವಿಕ ಸೌಂದರ್ಯವು ಮಾನವ ಹೃದಯವನ್ನು ಪ್ರವೇಶಿಸುವಂತಾಗಬೇಕು ಮತ್ತು ಅಶೋಕ ಚಕ್ರವರ್ತಿ ಹೇಳಿದಂತೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಇವುಗಳನ್ನು ಸಾಧಿಸಿದಾಗ ಮಾನವನ ತನು ಮನಗಳಲ್ಲಿ ಸಂತೋಷ ಅರಳಲು ಸಾಧ್ಯವಾಗುತ್ತದೆ. ಮುಂದಿನ ಭಾಗ,
ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ವಾಕ್ಯ, ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಆಯ್ಕೆ, ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದ್ವೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ. ಸಂದರ್ಭ, ನಾನು ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು. ಆದರೆ ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ನೆಲಕ್ಕಪ್ಪಳಿಸಿದ ಹೆಲಿಕಾಪ್ಟರ್ನಿಂದ ಎಲ್ಲರೂ ಪಾರಾದುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಎರಡನೇ ವಾಕ್ಯ, ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂಥವರು. ಆಯ್ಕೆ, ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದ್ವೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ. ಸಂದರ್ಭ, ಉದ್ವೇಗ ನಿವಾರಣೆಗೆಂದು ಔಷಧಿ ತೆಗೆದುಕೊಂಡು ಬೇಗನೆ ನಿದ್ರಿಸಿದ ನನಗೆ ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ? ಹಾಗೆ ಏನೇನೋ ಯೋಚನೆಗಳು. ಆಗ ನನ್ನ ಕನಸಿನಲ್ಲಿ 5 ಮಹಾಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ಅವರು ಗಾಂಧಿ, ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಖಲೀಫಾ ಒಮರ್ ಇವರು ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಕಲಾಂರವರ ಮಹಾಪುರುಷರು ಅವರ ಕನಸಿನಲ್ಲಿ ಕಾಣಿಸಿಕೊಂಡದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮೂರನೇ ವಾಕ್ಯ, ಅಹಿಂಸಾ ಧರ್ಮ ಉದಯವಾಯಿತು. ಆಯ್ಕೆ, ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದ್ವೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ. ಸಂದರ್ಭ, ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಚಕ್ರವರ್ತಿ ಅಶೋಕ ಕಳಿಂಗ ಯುದ್ಧದ ಸಾವು ನೋವಿನಿಂದ ಪಶ್ಚಾತ್ತಾಪಗೊಂಡು ಆಗಸದತ್ತ ನೋಟ ಬೀರಿದ. ರಮ್ಯ ಮನೋಹರ ಭೀಭತ್ಸ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬರುವ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು ಎಂಬುದನ್ನು ಕಾಣುತ್ತಾರೆ. ಸ್ವಾರಸ್ಯ, ಯುದ್ಧದ ಭೀಕರತೆಯು ಅಶೋಕ ಚಕ್ರವರ್ತಿಯ ಮೇಲೆ ಉಂಟುಮಾಡಿದ ಪರಿಣಾಮವು ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ವಾಕ್ಯ, ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಆಯ್ಕೆ, ಈ ವಾಕ್ಯವನ್ನು ಅಬ್ದುಲ್ ಕಲಾಂ ಅವರು ರಚಿಸಿರುವ ಪ್ರಜ್ವಲಿತ ದ್ವೀಪಗಳು ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಶೋಕ ಚಕ್ರವರ್ತಿ ಅಬ್ದುಲ್ ಕಲಾಂ ಅವರ ಕನಸಿನಲ್ಲಿ ಹೇಳುತ್ತಾನೆ. ಸಂದರ್ಭ, ಕಳಿಂಗ ಯುದ್ಧದಿಂದ ಪಶ್ಚಾತ್ತಾಪಗೊಂಡು ಅಹಿಂಸಾ ಧರ್ಮವನ್ನು ಪಾಲಿಸಿದ ಅಶೋಕ ಚಕ್ರವರ್ತಿ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ, ಶಾಂತಿ ನೆಮ್ಮದಿಯ
ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂಬ ಸಂದೇಶವನ್ನು ಸಾರುತ್ತಾನೆ. ಸ್ವಾರಸ್ಯ: ಕಳಿಂಗ ಯುದ್ಧದಿಂದಾಗಿ ಅಶೋಕ ಚಕ್ರವರ್ತಿಯಲ್ಲಾದ ಮನಪರಿವರ್ತನೆಯು ಸ್ವಾರಸ್ಯಕರವಾಗಿದೆ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಿಟ್ಟಿಸು: ನಾವು ತಪ್ಪು ಮಾಡಿದಾಗ ಗುರುಗಳು ನಮ್ಮನ್ನು ಕೋಪದಿಂದ ದಿಟ್ಟಿಸುತ್ತಾರೆ. ಪವಾಡ ಸದೃಶ: ಅಪಘಾತಗಳು ಸಂಭವಿಸಿದಾಗ ಕೆಲವರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗುತ್ತಾರೆ. ಸವಿನಿದ್ದೆ: ಮಕ್ಕಳು ಪ್ರತಿದಿನ 7 ರಿಂದ 8 ಗಂಟೆಗಳ ಕಾಲ ಸವಿನಿದ್ದೆಯನ್ನು ಮಾಡಬೇಕು. ಅಹಿಂಸೆ: ಅಶೋಕ ಚಕ್ರವರ್ತಿ ಅಹಿಂಸೆಯನ್ನು ಧರ್ಮವೆಂದು ಸಾರಿದ. ಸತ್ಕಾರ್ಯ: ನಾವು ಸತ್ಕಾರ್ಯವನ್ನು ಮಾಡಿದರೆ ಅದರಿಂದ ನಮಗೆ ಒಳ್ಳೆಯ ಫಲವೇ ದೊರೆಯುತ್ತದೆ. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ಸಹಸ್ರ, ಸಾವಿರ. ದಿಟ್ಟಿ, ದೃಷ್ಟಿ. ಕ್ಷಣ, ಚಣ. ಧರ್ಮ, ಧರುಮ. ಪಯಣ, ಪ್ರಯಾಣ. ಆಗಸ, ಆಕಾಶ. ಯುದ್ಧ, ಯುದ್ಧ. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಕೃತಜ್ಞತೆ, ಕೃತಜ್ಞತೆ. ದಯೆ, ನಿರ್ದಯೆ. ಸತ್ಕಾರ್ಯ, ಅಕಾರ್ಯ. ಅನಿರೀಕ್ಷಿತ, ನಿರೀಕ್ಷಿತ. ಅದೃಷ್ಟ, ದುರಾದೃಷ್ಟ. ಹಿಂಸೆ, ಅಹಿಂಸೆ. ಅಸಹನೆ, ಸಹನೆ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ನೆಲಕ್ಕಪ್ಪಳಿಸು, ನೆಲಕ್ಕೆ ಪ್ಲಸ್ ಅಪ್ಪಳಿಸು. ಅಂಗಾಂಗ, ಅಂಗ ಪ್ಲಸ್ ಅಂಗ. ದಿಗಂತ, ದಿಕ್ ಪ್ಲಸ್ ಅಂತ. ಅತ್ಯಂತ, ಅತಿ ಪ್ಲಸ್ ಅಂತ. ದಿಗ್ವಿಜಯ, ದಿಕ್ ಪ್ಲಸ್ ವಿಜಯ. ಕಳೆಗುಂದು, ಕಳೆ ಪ್ಲಸ್ ಕುಂದು. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಯುದ್ಧ, ಸಮರ, ಕಾಳಗ. ಭೂಮಿ, ಧರಣಿ, ಇಳೆ. ಆರಾಧಿಸು, ಪೂಜಿಸು, ಅರ್ಜಿಸು, ಮೆಚ್ಚಿಸು. ಯಾತನೆ, ನೋವು, ಹಿಂಸೆ. ಧನ್ಯವಾದಗಳು. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.